everyone, welcome back to Health and Home. ಪ್ರತಿದಿನ ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಂದುವರಿತಾ ಇದ್ದಂಗೆ ಹೊಸ ಹೊಸ ಇನ್ಸ್ಟ್ರೂಮೆಂಟ್ಸ್ ನ ಕಂಡಿಡ್ದಿದ್ದಾರೆ. ಇದರಿಂದ ನಮ್ ಡೇ ಟು ಡೇ ಲೈಫ್ ತುಂಬಾ ಸರಳ ಆಗೋಗಿದೆ. ಮೊದ್ಲಿನ ಕಾಲದಲ್ಲಿ ಮನೆಯಲ್ಲಿ ಬೀಸ್ತಾ ಇದ್ರು, ಕುಟ್ತಾ ಇದ್ರು. ಅದ್ರ ಬದಲು ಈಗ ಮಿಲ್ ಇದೆ, ರುಬ್ಬೋದಕ್ಕೆ ಮಿಕ್ಸಿ ಬಂದಿದೆ, ಬಟ್ಟೆ ಒಗೆಯೋದಕ್ಕೆ ವಾಷಿಂಗ್ ಮೆಷಿನ್, ಊಟ ಕೆಡಬಾರ್ದು ಅನ್ನೋದಕ್ಕೆ ರೆಫ್ರಿಜರೇಟರು, ಟಿವಿ, ಲ್ಯಾಪ್ಟಾಪ್, ಕಂಪ್ಯೂಟರ್, ಮೊಬೈಲ್, ಮೆಟ್ಲತ್ತಕ್ಕಾಗ್ಲಿದ್ದವ್ರಿಗೆ ಲಿಫ್ಟ್, ಫ್ಯಾನ್, AC, ಗ್ಯಾಸ್ ಗೀಸರ್, ಈ ರೀತಿ ಎಲ್ಲದರಲ್ಲೂ ಸೈನ್ಸ್ ಅಂಡ್ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಇನ್ನು ಕೆಲವು ವೆದರ್ ಕೋಲ್ಡ್ ಇರುವಂತ ಊರುಗಳಲ್ಲಿ ಡಿಹ್ಯೂಮಿಡಿಫೈಯರ್ ಅನ್ನೋ ಡಿವೈಸ್ ನ ಯೂಸ್ ಮಾಡ್ತಾರೆ. ಇದರಿಂದ ಗಾಳಿಯಲ್ಲಿರುವ ಎಕ್ಸೆಸ್ ಮಾಯಿಶ್ಚರ್ ನ ಅದು ಹೀರ್ಕೊಳ್ಳುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಾಟರ್ ಲೆವೆಲ್ ಕಂಟ್ರೋಲರ್ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಇದನ್ನ ಪ್ರತಿಯೊಬ್ರು ಮನೆಯಲ್ಲಿ ಹಾಕಿಸ್ಕೊಂಡ್ರೆ ನಿಮ್ಗೆ ನೀರಿನ ಚಿಂತೆನೇ ಇರೋದಿಲ್ಲ. ಈಗ ನಾವೇನೋ ಕೆಲಸ ಮಾಡ್ತಾ ಇರ್ತೀವಿ, ನಲ್ಲಿ ನೀರ್ ಬರ್ಲಿಲ್ಲ ಅಂದಾಗ ಮೇಲ್ಗಡೆ ಟ್ಯಾಂಕ್ ಅಲ್ಲಿ ನೀರಿಲ್ಲ ಅನ್ಕೊಂಡು ನಾವು ಮೋಟಾರ್ ಆನ್ ಮಾಡೋದಕ್ಕೆ ಹೋಗ್ತೀವಿ. ಸಡನ್ ಆಗಿ ಮೋಟಾರ್ ಆನ್ ಮಾಡಿದ ತಕ್ಷಣ ನಮಗೆ ನೀರ್ ಸಿಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಅಕಸ್ಮಾತ್ ಕರೆಂಟ್ ಇಲ್ಲ ಅಂದ್ರೆ ಅದು ಒಂದ್ ದೊಡ್ಡ ಪ್ರಾಬ್ಲಮ್ಮೆ. ಕರೆಂಟ್ ಇದೆ ಅನ್ಕೊಳ್ಳಿ, ಅವಾಗ ನಾವು ಮೋಟಾರ್ ಆನ್ ಮಾಡ್ತೀವಿ, ನೀರ್ ಮೇಲೆ ಲೋಡ್ ಆಗುತ್ತೆ. ಲೋಡ್ ಆಗಿ ಮೇಲ್ಗಡೆ ಟ್ಯಾಂಕ್ ತುಂಬಿ ನೀರೆಲ್ಲ ವೇಸ್ಟ್ ಆಗ್ಬಿಟ್ಟಿರುತ್ತೆ. ಟ್ಯಾಂಕ್ ತುಂಬಿದ್ಮೇಲೆ ಎಕ್ಸ್ಟ್ರಾ ನೀರು ವೇಸ್ಟ್ ಆಗಬಾರ್ದು ಅಂತ ನಾವು ಬಕೆಟ್ ಟಬ್ಬು ಹಿಡ್ಕೊಂಡು ಓಡಾಡ್ತಿರ್ತೀವಿ. ಇನ್ ಕೆಲವು ಸಲ ಮೋಟರ್ ಆನ್ ಮಾಡಿದ್ಮೇಲೆ ನೀರ್ ಲೋಡ್ ಆಯ್ತಾ, ಯಾವಾಗ ಮೋಟರ್ ಆಫ್ ಮಾಡಬೇಕು ಅನ್ನೋದ್ರಲ್ಲೇ ನಮ್ಮ ಟೈಮ್ನ ವೇಸ್ಟ್ ಮಾಡ್ಕೋತೀವಿ. ಮತ್ತೆ ನಾವು ಮೋಟರ್ ಆನ್ ಮಾಡ್ತೀವಿ, ಆದ್ರೆ ಕೆಳಗಡೆ ಸಂಪಲ್ ನೀರ್ ಇದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗೋದಿಲ್ಲ. ಆವಾಗ ಮೋಟರ್ ಖಾಲಿ ಹಾಗೆ ಓಡಿ ಮೋಟರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅಂಡರ್ ಗ್ರೌಂಡ್ ಸಂಪ್ ನಲ್ಲಿ ನೀರ್ ಇದೆಯೋ ಇಲ್ವೋ ಅಂತ ನೋಡೋದಕ್ಕೆ ಹೋಗಿ ಅಪಾಯನೂ ಸಂಭವಿಸಬಹುದು. ಮನೆಗೆ ಗೆಸ್ಟ್ಸ್ ಬಂದಾಗ, ಹಬ್ಬಗಳಲ್ಲಿ, ಫಂಕ್ಷನ್ಗಳಿದ್ದಾಗ ಇದು ಪ್ರಾಬ್ಲಮ್ ಆಗುತ್ತೆ. ಈ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇವತ್ತು ನಮ್ಮ ಹತ್ರ ಇದೆ. ವಾಟರ್ ಲೆವೆಲ್ ಕಂಟ್ರೋಲರ್ ಯೂಸ್ ಮಾಡೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಕ್ಕಿದೆ. ಈ ವಾಟರ್ ಲೆವೆಲ್ ಕಂಟ್ರೋಲರ್ ಇನ್ಸ್ಟ್ರೂಮೆಂಟ್ ವರ್ಕ್ ಆಗೋದಕ್ಕೆ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ನಲ್ಲಿ ಮತ್ತೆ ಅಂಡರ್ ಗ್ರೌಂಡ್ ಸಂಪ್ ನಲ್ಲಿ ಸೆನ್ಸರ್ಸ್ ನ ಹಾಕಿರ್ತಾರೆ. ನೋಡಿ, ಇದೆ ವಾಟರ್ ಲೆವೆಲ್ ಕಂಟ್ರೋಲರ್ ಇನ್ಸ್ಟ್ರೂಮೆಂಟ್. ಮೇನ್ ಸ್ವಿಚ್ ಆನ್ ಆಗಿದೆ, ಇಲ್ಲಿ ಪವರ್ ಬಟನ್ ಆನ್ ಆಗಿದೆ, ಕರೆಂಟ್ ಇದೆ, ಅದಕ್ಕೆ ರೆಡ್ ಲೈಟ್ ಆನ್ ಆಗಿದೆ. ಇದು ಓವರ್ ಹೆಡ್ ಟ್ಯಾಂಕಿನ ಚಿತ್ರ ಕೊಟ್ಟಿದ್ದಾರೆ, ಇದು ಅಂಡರ್ ಗ್ರೌಂಡ್ ಸಂಪಿನ ಚಿತ್ರ ಕೊಟ್ಟಿದ್ದಾರೆ, ಮತ್ತೆ ಇದು ಮೋಟರ್. ಇಲ್ಲಿ 2 ಗ್ರೀನ್ ಲೈಟ್ ಆನ್ ಆಗಿದೆ, ಅಂದ್ರೆ ಟ್ಯಾಂಕ್ ಅಲ್ಲಿ ಮುಕ್ಕಾಲ್ ಭಾಗದಷ್ಟು ನೀರಿದೆ ಅಂತ. ಆಕ್ಚುಲಿ ಇದು 3 ಲೈಟ್ ಇರಬೇಕು. ಟ್ಯಾಂಕ್ ಫುಲ್ ತುಂಬಿದಾಗ ಈ ಲೈಟ್ ಆನ್ ಆಗುತ್ತೆ. ಇಲ್ಲೂ ಅಷ್ಟೇ 2 ಲೈಟ್ ಆನ್ ಆಗಿದೆ, ಅಂದ್ರೆ ಇಲ್ಲೂ ಮುಕ್ಕಾಲ್ ಭಾಗದಷ್ಟು ನೀರಿದೆ ಅಂತ. ಫುಲ್ ಟ್ಯಾಂಕ್ ತುಂಬಿದಾಗ ಈ ಗ್ರೀನ್ ಲೈಟ್ ಆನ್ ಆಗುತ್ತೆ. ನೋಡಿ, ಇಲ್ಲಿ 2 ಗ್ರೀನ್ ಲೈಟ್ ಆನ್ ಆಗಿದೆ. ನಾವು ನೀರನ್ನ ಬಳಸಿದಷ್ಟು ಈ ಲೈಟ್ ಆಫ್ ಆಗುತ್ತೆ, ಮತ್ತೆ ಇನ್ನೂ ಹೆಚ್ಚಿಗೆ ನೀರು ಬಳಸ್ತಾ ಹೋದಂಗೆ ಈ ಲೈಟ್ ಕೂಡ ಆಫ್ ಆಗುತ್ತೆ. ಟ್ಯಾಂಕ್ ಖಾಲಿ ಆದಾಗ ಇಲ್ಲಿ ರೆಡ್ ಲೈಟ್ ಆನ್ ಆಗುತ್ತೆ, ಅವಾಗ ಮೋಟರ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಮೋಟರ್ ಸ್ಟಾರ್ಟ್ ಆಗಿ ನೀರು ಮೇಲ್ಗಡೆ ಲೋಡ್ ಆಗುತ್ತೆ, ಅವಾಗ ಮತ್ತೆ ಗ್ರೀನ್ ಲೈಟ್ಗಳು ಬರುತ್ತೆ. ಟ್ಯಾಂಕ್ ತುಂಬ್ದಂಗೆ ಒಂದೊಂದೇ ಗ್ರೀನ್ ಲೈಟ್ ಆನ್ ಆಗುತ್ತೆ. ಮೋಟರ್ ಆನ್ ಆಗಬೇಕು ಅಂದ್ರೆ ಇಲ್ಲಿ ಗ್ರೀನ್ ಲೈಟ್ ಇರಲೇಬೇಕು, ಅಂದ್ರೆ ಟ್ಯಾಂಕಲ್ಲಿ ನೀರಿದ್ರೆ ಮಾತ್ರ ಮೋಟರ್ ಆನ್ ಆಗುತ್ತೆ. ಅಟ್ಲೀಸ್ಟ್ 1 ಗ್ರೀನ್ ಲೈಟ್ ಆದ್ರೂ ಆನ್ ಇರಬೇಕು. ಟ್ಯಾಂಕಲ್ಲಿ ನೀರು ಕಡಿಮೆ ಆದಾಗ ರೆಡ್ ಲೈಟ್ ಆನ್ ಆಗುತ್ತೆ, ಅವಾಗ ಮೋಟರು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಮೋಟರ್ ಸ್ಟಾರ್ಟ್ ಆಗಿ ಮೇಲ್ಗಡೆ ಈ ರೀತಿ ನೀರು ಲೋಡ್ ಆಗುತ್ತೆ. ನೀರು ಲೋಡ್ ಆದಾಗ ಒಂದೊಂದೇ ಗ್ರೀನ್ ಲೈಟು ಆನ್ ಆಗ್ತಾ ಹೋಗುತ್ತೆ. ಯಾವಾಗ ಈ ಗ್ರೀನ್ ಲೈಟ್ ಆನ್ ಆಗುತ್ತೋ ಆವಾಗ ಫುಲ್ ಟ್ಯಾಂಕ್ ತುಂಬಿದೆ ಅಂತ ಅರ್ಥ. ಆವಾಗ ಮೋಟರ್ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಇಲ್ಲಿ ಒಂದು ವಿಷಯ ನಾವು ನೆನ್ಪಿಟ್ಕೋಬೇಕು, ಕೆಳಗಡೆ ಸಂಪಲ್ಲಿ ನೀರಿದ್ರೆ ಮಾತ್ರ ಮೋಟರ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಅಟ್ಲೀಸ್ಟ್ 1 ಗ್ರೀನ್ ಲೈಟ್ ಇರಲೇಬೇಕು. ಈ ಗ್ರೀನ್ ಲೈಟು ಇಲ್ದಲೆ ರೆಡ್ ಲೈಟ್ ಬಂದಿದ್ರೆ ಇಲ್ಲಿ ಕೆಳಗಡೆ ಸಂಪಲ್ಲಿ ನೀರಿಲ್ಲ ಅಂತ ಅರ್ಥ. ಆವಾಗ ಯಾವುದೇ ಕಾರಣಕ್ಕೂ ಮೋಟರ್ ಆನ್ ಆಗಲ್ಲ. ಇಲ್ಲಿ ನೀರು ಇರಲಿ ಇಲ್ದಲೇ ಇರಲಿ ಮೋಟರ್ ಆನ್ ಆಗಲ್ಲ. ಈ ಇನ್ಸ್ಟ್ರೂಮೆಂಟ್ ಫುಲ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರಬೇಕು ಅಂದ್ರೆ ಈ ಮೇನ್ ಸ್ವಿಚ್ ಯಾವಾಗಲೂ ಆನ್ ಅಲ್ಲಿ ಇರಬೇಕು. ಅಕಸ್ಮಾತ್ ಏನಾದರೂ ಇನ್ಸ್ಟ್ರೂಮೆಂಟ್ ಕೆಟ್ಟೋದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ಆಟೋ ಮೋಡಲ್ ಇದೆ. ಇದೇನಾದ್ರೂ ಇನ್ಸ್ಟ್ರೂಮೆಂಟ್ ಕೆಟ್ಟೋದಾಗ ನಾವು ಇದನ್ನ ಮ್ಯಾನ್ಯುಯಲ್ ಮೋಡ್ಗೆ ಚೇಂಜ್ ಮಾಡ್ಕೋಬಹುದು. ಆಮೇಲೆ ಈ ಸ್ವಿಚ್ನ ಆಪ್ರೇಟ್ ಮಾಡಬೇಕು. ನಿಮಗೆ ಮೋಟರ್ ಆನ್ ಮಾಡಬೇಕು ಅಂದರೆ ಆನ್ ಮಾಡ್ಕೊಳ್ಳಿ, ಆಫ್ ಮಾಡಬೇಕು ಅಂದರೆ ಆಫ್ ಮಾಡ್ಕೋಬೋದು. ಆದರೆ ಇಲ್ಲಿ ಯಾವುದೇ ರೀತಿ ಲೈಟ್ಸು ಯಾವುದು ಕಾಣೋದಿಲ್ಲ. ನೋಡಿ, ಇಲ್ಲಿ ಡ್ರೈ ಪಂಪ್ ಅಂತ ಇದೆ. ಇಲ್ಲೇನಾದರೂ ಅಕಸ್ಮಾತ್ ರೆಡ್ ಲೈಟ್ ಆನ್ ಆದರೆ ಕೆಳಗಡೆ ನಿಮ್ಮ ಮನೆಯಲ್ಲಿ ಮೋಟರ್ ಇರುತ್ತಲ್ಲ, ಅದ್ರ ಪಕ್ಕ DP ಅಂತ ಇರುತ್ತೆ, ಆ ಲೈಟು ಆಫ್ ಆಗಿರುತ್ತೆ. ಆವಾಗ ಇಲ್ಲಿ ರೆಡ್ ಲೈಟ್ ಆನ್ ಆಗುತ್ತೆ. ಅದಕ್ಕೆ ನೀವು ಆ DPನ ಆನ್ ಮಾಡಿದ್ರೆ ಇಲ್ಲಿ ರೆಡ್ ಲೈಟ್ ಹೋಗುತ್ತೆ, ಮತ್ತೆ ಮೋಟರು ವರ್ಕ್ ಆಗುತ್ತೆ. ಇಲ್ಲಿ ನೋಡಿ,
ಹೈ ಅಥವಾ ಲೋ ವೋಲ್ಟೇಜ್ ಅಂತ ಕೊಟ್ಟಿದ್ದಾರೆ. ಇದು ಯಾವಾಗಲೂ ವೋಲ್ಟೇಜ್ ತುಂಬ ಹೈ ಇದ್ದರೆ ಮತ್ತು ವೋಲ್ಟೇಜ್ ತುಂಬ ಲೋ ಇದ್ದರೆ ಇಲ್ಲಿ ರೆಡ್ ಲೈಟ್ ಬರುತ್ತೆ, ಆವಾಗೂ ಕೂಡ ಮೋಟರ್ ವರ್ಕ್ ಆಗಲ್ಲ. ಈ ರೀಸೆಟ್ ಬಟನ್ ಯಾವಾಗ ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ಮೇಲೆ ಓವರ್ ಹೆಡ್ ಟ್ಯಾಂಕಲ್ಲಿ ಇನ್ನೊಂದು ಲೈಟ್ ಆನ್ ಆಗಿಲ್ಲ, ಅಂದರೆ ಟ್ಯಾಂಕ್ ಫುಲ್ಲಾಗಿ ತುಂಬಿಲ್ಲ. ಇಲ್ಲಿ ಕೆಳಗಡೆ ಸಂಪಲ್ಲಿ ಫುಲ್ ತುಂಬಿದೆ. ಈ ಎಕ್ಸ್ಟ್ರಾ ನೀರು ವಾಪಸ್ ಹೋಗಬಾರ್ದು ಅನ್ನೋದಕ್ಕೆ ನಾವು ರೀಸೆಟ್ ಬಟನ್ನ ಪ್ರೆಸ್ ಮಾಡಿದ್ರೆ ಮತ್ತೆ ಮೋಟರ್ ಆಟೋಮೆಟಿಕ್ಕಾಗಿ ಆನ್ ಆಗಿ ಮತ್ತೆ ಇದು ಟ್ಯಾಂಕ್ ತುಂಬುತ್ತೆ. ಟ್ಯಾಂಕ್ ತುಂಬಿದ ಮೇಲೆ ಅದು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಈಗ ನಾನು ರೀಸೆಟ್ ಬಟನ್ ಆನ್ ಮಾಡಿ ತೋರಿಸ್ತಿದ್ದೀನಿ. ಈಗ ಮೋಟರ್ ಆನ್ ಆಗಿದೆ, ನೀವು ನೋಡ್ಬೋದು ಇಲ್ಲಿ ನೀರು ಮೇಲೆ ಹೋಗ್ತಾ ಇದೆ. ಈ ರೀಸೆಟ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಮೋಟರ್ಗೆ ಸ್ವಲ್ಪ ಡಿಲೇ ಟೈಮ್ ಕೊಟ್ಟಿರ್ತಾರೆ, ಅದಾದ್ಮೇಲೆ ಅದು ಆನ್ ಆಗುತ್ತೆ. ನೋಡಿ, ಈಗ ಓವರ್ ಹೆಡ್ ಟ್ಯಾಂಕ್ ಫುಲ್ ತುಂಬಿದೆ, ಮೋಟರು ಆಟೋಮೆಟಿಕ್ ಆಫ್ ಆಯಿತು. ವಾಟರ್ ಲೆವೆಲ್ ಕಂಟ್ರೋಲರ್ ಇರೋದ್ರಿಂದ ನಾವು ಅಂಡರ್ ಗ್ರೌಂಡ್ ಸಂಪ್ನಲ್ಲಿ ನೀರಿದೆಯೋ ಇಲ್ವೋ ಅಂತ ನೋಡೋ ಅವಶ್ಯಕತೆನೇ ಇರೋದಿಲ್ಲ. ಓವರ್ ಹೆಡ್ ಟ್ಯಾಂಕ್ ಖಾಲಿ ಆದಾಗ ಮೋಟರು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ, ಮತ್ತೆ ಟ್ಯಾಂಕ್ ತುಂಬಿದಾಗ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ಮತ್ತೆ ಅಂಡರ್ ಗ್ರೌಂಡ್ ಸಂಪಲ್ಲಿ ಎಷ್ಟು ನೀರಿದೆ ಎಷ್ಟು ನೀರಿಲ್ಲ ಅನ್ನೋದನ್ನ ನಾವು ಲೈಟ್ಸ್ ಮೂಲಕ ತಿಳ್ಕೋಬಹುದು. ಈ ಇನ್ಸ್ಟ್ರೂಮೆಂಟಿನ ಬೆಲೆ ಅಂದಾಜು 2000ರಿಂದ 5000 ಆಗ್ಬೋದು. ಇದು ಎಲ್ಲ ಕೆಲಸ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ಮತ್ತೆ ಇದು ತುಂಬಾ ಅನುಕೂಲನೂ ಆಗಿರೋದ್ರಿಂದ ಕೆಲವರು ಇದನ್ನ ಸೋಮೇರಿ ಸ್ವಿಚ್ ಅಥವಾ ಲೇಸಿ ಸ್ವಿಚ್ ಅಂತಾನೂ ಕರೀತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.